ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಭಕ್ತಿಯೆಂಬ ರಸವಯ್ಯ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವು ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರಿ ಇತ್ತ ಬಲ್ಲಡೆ ನೀವು ಕೇಳಿರಿ ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾನ ಕಲಿದೇವರ ದೇವ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದವ ಕೊಂಬಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನದಲ್ಲದೆ ನನಗೆ ಭಕ್ತಿ ಇಲ್ಲವಯ್ಯ ಬಸವಣ್ಣನ ನೆನದಲ್ಲದೆ ನನಗೆ ಮುಕ್ತಿ ಇಲ್ಲವಯ್ಯ ಆದ ಕಾರಣ ಆನು ಬಸವಣ್ಣ 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 ಎನ್ನುತ್ತಿರುವೆನು ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಸೇವದಲ್ಲಿ ಭಾಗಿಯಾಗೋಣ. ಮೊದಲನೇದಾಗಿ ವಿಭೂತಿಯ ಧಾರಣೆ ಮಾಡಿಕೊಳ್ಳೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನನಗೆ ಶ್ರೀ ವಿಭೂತಿಯೇ ಕುಲದೈವ ಅಯ್ಯ ನನಗೆ ಶ್ರೀ ವಿಭೂತಿಯೇ ಮನದೈವ ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವವಶ್ಯ ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವಸಾಧನ ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವಸಿದ್ಧಿ ಅಯ್ಯ ಶ್ರೀ ವಿಭೂತಿ ಎಂಬ ಮಹಾಪರಂ ಜ್ಯೋತಿ ತಾವಾದಿರಾಗಿ ನನಗೆ ಶ್ರೀ ವಿಭೂತಿ ಸರ್ವಸಾಧನವಾಯಿತಯ್ಯ ಹೀಗೆ ಪ್ರತಿನಿತ್ಯ
ಶಿವಯೋಗದ ಪ್ರಾರಂಭದಲ್ಲಿ ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಈ ವಚನವನ್ನು ಹೇಳುತ್ತಾ ನಂತರ ದೇಹದ ಎಲ್ಲ ಭಾಗಗಳಿಗೂ ವಚನ ಭಸ್ಮವನ್ನು ಧರಿಸಿ ನಂತರ ಲಿಂಗಯ್ಯನಿಗೆ ಮಜ್ಜನಕ್ಕೆ ಎರೆಯುವುದು. ತಾವೆಲ್ಲರೂ ಲಿಂಗವನ್ನು ಕರಸ್ಥಳದಲ್ಲಿಟ್ಟುಕೊಂಡು ಮೂರು ಬೆರಳುಗಳಿಗೆ ವಿಭೂತಿಯನ್ನು ಲೇಪಿಸಿ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನುತ್ತಾ ಜಲದಲ್ಲಿ ಬೆರಳುಗಳನ್ನು ಜಾಲಾಡಿಸಿ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಕರಸ್ಥಳದಲ್ಲಿ ಲಿಂಗಯ್ಯನಿಟ್ಟುಕೊಂಡು ಲಿಂಗಯ್ಯನಿಗೆ ಮಜ್ಜನನ್ನು ಈ ವಚನ ಹೇಳೋದ್ರ ಮುಖಾಂತರ ತಾವೆಲ್ಲ ಜಲವನ್ನು ಲಿಂಗಯ್ಯನಿಗೆ ಅರ್ಪಿಸಬೇಕು. ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತನಾಗಿ ನಿಮ್ಮಯ ಪೂಜಿಸುವೆ ಸಮರತಿಯಿಂದ ನಿಮ್ಮಯ ಕೂಡುವೆ ಇಷ್ಟಲಿಂಗ ದೇವ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ಸಂಘವೆನ್ನಿ ಸಂಗೈಕ್ಯವೆನ್ನಿ ಲಿಂಗವೆನ್ನಿ ಲಿಂಗೈಕ್ಯವೆನ್ನಿ ನಾನೆನ್ನೆ ನೀನೆನ್ನೆ ಇಷ್ಟಲಿಂಗದಲ್ಲಿ ಲಿಂಗೈಕ್ಯವಾದ ಬಳಿಕ ಏನೋ ಎನ್ನೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವು ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ. ಮತ್ತೆ ಭಸ್ಮವನ್ನು ತೆಗೆದುಕೊಂಡು ಅಂಗೈ ಮೇಲೆ ಷಟ್ಕೋನ ಬರೋದು, ಅದರಲ್ಲಿ ಬಸವ ಎಂಬ ಪ್ರಣವಗಳನ್ನು ಮೂಡಿಸಿಕೊಂಡು ಲಿಂಗಯ್ಯನಿಗೆ ಭಸ್ಮ ಧಾರಣೆಯನ್ನು ಮಾಡಬೇಕು. ಲಿಂಗಯ್ಯನ ನೆತ್ತಿಯ ಮೇಲೆ ವಿಭೂತಿ ಧಾರಣೆಯನ್ನು ಮಾಡಿ ಪೂಜಾ ಭಾವನೆ ಬರೆದಕ್ಕೋಸ್ಕರವಾಗಿ ತಮಗೆ ಲಭ್ಯವಿರುವ ಫಲ ಪುಷ್ಪಗಳನ್ನು ಲಿಂಗಯ್ಯನಿಗೆ ಏರಿಸಿ ನಮಗೆ ನಮ್ಮ ನೇತ್ರಂಗಳಿಗೆ ಇಷ್ಟಲಿಂಗ ಸ್ಪಷ್ಟವಾಗಿ ಪರಿಪೂರ್ಣವಾಗಿ ಕಾಣುವಂತೆ ಫಲ ಪುಷ್ಪಗಳನ್ನು ಧರಿಸಿ ಇದು ಪೂಜಾ ಭಾವದಲ್ಲಿ ಅಣಿಗೊಳ್ಳಲಿಕ್ಕೆ ಮಾಡಿಕೊಳ್ಬೇಕಾಗಿರತಕ್ಕಂಥ ಕ್ರಿಯೆ. ನಂತರ ಸಾಧ್ಯವಾದರೆ ಎಲ್ಲ
ಪುಷ್ಪಗಳನ್ನು ಈ ಪತ್ರೆಗಳನ್ನು ತೆಗೆದಿರಿಸಿ ಬದಿಗಿರಿಸಿ ಶಿವಯೋಗದ ಅತ್ಯಂತ ಮಹತ್ವದ ಘಟ್ಟ ಈ ಪ್ರಾರಂಭದಲ್ಲಿ ದೃಷ್ಟಿಯೋಗ ಅಥವಾ ತ್ರಾಟಕ ಯೋಗ ಅಂತ ಇದನ್ನು ಶರಣರು ಕರಿತಾ ಇದ್ದಾರೆ. ಇಡಿಯಾಗಿ ಈ ಯೋಗಕ್ಕೆ ಬಸವ ಯೋಗ ಅಂತಲೂ ನಾವು ಕರೆದುಕೊಳ್ಳಬಹುದು. ನಮ್ಮ ಬೆನ್ನ ಹಿಂದುಗಡೆ ಬೆಳಕು ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಬೆಳಕಿನ ಕಿರಣಗಳು ಲಿಂಗಯ್ಯನ ಮೇಲೆ ಬೀಳುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಲಿಂಗಯ್ಯನ ಮಧ್ಯದಲ್ಲಿ ಆ ಬೆಳಕಿನ ಒಂದು ಬಿಂದು ನಮಗೆ ಕಾಣಸಿಗುತ್ತದೆ. ಆ ಬೆಳಕಿನ ಬಿಂದುವನ್ನು ತದೇಕ ದೃಷ್ಟಿಯಿಂದ ವೀಕ್ಷಿಸುತ್ತಾ ಹೋಗಬೇಕು. ಈ ಯೋಗಗಳಲ್ಲಿ ಮೆಡಿಟೇಷನ್ಗೆ ಬಹಳಷ್ಟು ಮಹತ್ವವನ್ನು ನಮ್ಮ ಯೋಗ ದರ್ಶನಗಳಲ್ಲಿ ಒತ್ತಿ ಹೇಳುತ್ತಾರೆ. ಏಕಾಗ್ರತೆಯನ್ನು ಬರಲಿಕ್ಕೆ ನೀವು ಧ್ಯಾನ ಮಾಡಿ ಅಂತ ಸಲಹೆಗಳನ್ನು ಕೊಡ್ತಾರೆ. ಆದರೆ ಅವರೇ ಹೇಳುತ್ತಾರೆ, ನಿಮಗೆ ಏಕಾಗ್ರತೆ ಸಿಗೋದು 1-2 ನಿಮಿಷ ಅಷ್ಟೇ. ಅದು ಬಹಳ ಸಮಯದವರೆಗೆ ತಾವುಗಳು ಜ್ಞಾನದಲ್ಲಿ ಕುಂತಾಗ ಮಾತ್ರ ಅಂತ. ಬಸವಣ್ಣನವರು ಕಂಡುಕೊಟ್ಟಿರ್ತಕ್ಕಂಥ ಈ ತ್ರಾಟಕ ಯೋಗದಲ್ಲಿ, ಬಸವ ಯೋಗದಲ್ಲಿ ನಮ್ಮ ನೇತ್ರಗಳಿಂದ, ತೆರೆದ ನೇತ್ರಗಳಿಂದ ಆ ಬಿಂದುವನ್ನು, ಬೆಳಕಿನ ಬಿಂದುವನ್ನು ನಾವು ವೀಕ್ಷಿಸುತ್ತಾ ಹೋಗುವ ಉದ್ದೇಶ ಅತ್ಯಂತ ಕಡಿಮೆಯ ಅವಧಿಯಲ್ಲಿ ನಮಗೆಲ್ಲ ಏಕಾಗ್ರತೆಯನ್ನು ದೊರಕಿಸಿಕೊಡಲಿಕ್ಕೆ 3 ಸ್ಥಿತಿಗಳು ನಮ್ಮ ದೇಹದಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ಒದಗಿಸಿಕೊಡಬೇಕಾಗುತ್ತದೆ. ಒಂದು ಉಸಿರಾಟ ಕ್ರಿಯೆ, 2 ನೇತ್ರಗಳು ಮತ್ತು ಮನ. ಈ 3 ಸ್ಥಿತಿಗಳು, 3 ವಸ್ತುಗಳು ಒಂದಕ್ಕೊಂದು ಪೂರಕವಾಗಿರೋದರಿಂದ, ಒಂದಕ್ಕೊಂದು ಆಧಾರವಾಗಿರೋದರಿಂದ ಮನಸ್ಸನ್ನು ನಿಯಂತ್ರಣ ಮಾಡೋದು ನೇತ್ರಗಳು, ನೇತ್ರ ಮತ್ತು ಮನಸ್ಸುಗಳನ್ನು ನಿಯಂತ್ರಣ ಮಾಡೋದು ಉಸಿರಾಟ ಕ್ರಿಯೆ. ಇವು 3ಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದಾಗ, ಸಮಸ್ಥಿತಿಯಲ್ಲಿದ್ದಾಗ ನಮಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಮಗೆ ಏಕಾಗ್ರತೆ ಸಿಗುತ್ತದೆ. ಹಲವು ಮಂತ್ರಗಳನ್ನು ಉಚ್ಚರಿಸುವ ಬದಲಿಗೆ ಮಹಾಮಂತ್ರವಾಗಿರ್ತಕ್ಕಂಥ ಓಂ ನಮಃ ಶಿವಾಯ ಆಗಲಿ, ಶ್ರೀ ಗುರು ಬಸವಲಿಂಗಾಯ ನಮಃ ಆಗಲಿ, ಈ ಮಂತ್ರವನ್ನು, ಈ ಪ್ರಣವಗಳನ್ನು ನಮ್ಮ ಉಸಿರಿನ ಜೊತೆಗೆ
ಜೋಡಿಸುವ ಕ್ರಿಯೆಯನ್ನು ನಾವು ಮಾಡಿಕೊಂಡರೆ ನಮಗೆ ಏಕಾಗ್ರತೆ ಅತ್ಯಂತ ಸಹಜವಾಗಿ ಸರಳವಾಗಿ ದೊರೆಯಲ್ಪಡುತ್ತದೆ. ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಮನಸ್ಸು ಬಹಳಷ್ಟು ಕಾರ್ಯವನ್ನು ವಹಿಸುತ್ತದೆ. ಆ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ನಮ್ಮ ನೇತ್ರಂಗಳು ಸಹಾಯ ಮಾಡುತ್ತವೆ. ಆ ನೇತ್ರಂಗಳು ಸಹಾಯ ನಿಲ್ಲಲಿಕ್ಕೆ ಉಸಿರಾಟ ಕ್ರಿಯೆ ಪ್ರಾಮುಖ್ಯತೆ ವಹಿಸುತ್ತದೆ. ಮನಸ್ಸನ್ನು ನಿಯಂತ್ರಣ ತೆಗೆದುಕೊಳ್ಳಲಿಕ್ಕೆ, ನೇತ್ರಗಳನ್ನು ನಿಯಂತ್ರಣ ತೆಗೆದುಕೊಳ್ಳಲಿಕ್ಕೆ ನಮ್ಮ ಉಸಿರಿನ ಜೊತೆಗೆ ಸಪ್ತ ಮಂತ್ರವನ್ನು ನಾವು ಜೋಡಿಸುವುದರ ಮುಖಾಂತರ ಏಕಾಗ್ರತೆಯನ್ನು ಸಾಧಿಸಲು ನಮ್ಮ ಪ್ರಾರಂಭ ಹಂತದಲ್ಲಿ ಸಾಧಕನಿಗೆ ಅಸಾಧ್ಯವೆನಿಸುತ್ತದೆ. ಅದಕ್ಕೋಸ್ಕರವಾಗಿ ಲಿಂಗ ಮಧ್ಯದಲ್ಲಿ ಕಾಣ್ತಕ್ಕಂಥ ಬೆಳಕಿನ ಬಿಂದುವನ್ನು ತದೇಕ ದೃಷ್ಟಿಯಿಂದ ವೀಕ್ಷಿಸುತ್ತಾ ಮನದಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳನ್ನು ಗಮನಿಸುತ್ತಾ ನೇತ್ರಗಳು ಆ ಬೆಳಕಿನ ಬಿಂದುವಿನ ಕಡೆಗೆ ಹೆಚ್ಚು ಒತ್ತು ಕೊಡೋದ್ರ ಮುಖಾಂತರ ಕೊಡಲಿಕ್ಕೆ ನಾವು ಶರಣರು ಹೇಳಿರ್ತಕ್ಕಂಥ ಈ ವಚನಗಳನ್ನು ನಾವು ಬಳಸ್ಕೋಬೋದು. ಅನೇಕ ವಚನಗಳನ್ನು ಪ್ರಾರಂಭ ಹಂತದಲ್ಲಿ ತದೇಕ ದೃಷ್ಟಿಯಿಂದ ನೋಡುತ್ತಾ ಲಿಂಗವನ್ನು ನೋಡುತ್ತಾ ನಾವು ವಚನಗಳನ್ನು ಅನ್ನೋದ್ರ ಮುಖಾಂತರ ಪ್ರಾರಂಭ ಹಂತದಲ್ಲಿ ಗಟ್ಟಿಯಾಗಿ ನಂತರ ಮೆಲುವಾಗಿ ವಚನ ಅಂತ ಬಂದ್ವೆ. ಕೆಲವು ಸಮಯಗಳ ನಂತರ ಮನದಲ್ಲಿ ಯಾವುದೇ ಥರದ ವಿಚಾರಧಾರೆಗಳು ಹೊಯ್ದಾಟ ನಿಂತು ಹೋಗ್ತದೆ. ಅದಕ್ಕೋಸ್ಕರವಾಗಿ ತಾವುಗಳು ಉಸಿರಿನ ಕಡೆ ಸ್ವಲ್ಪ ಗಮನವಿಟ್ಟು ಮನಸ್ಸನ್ನು ಕೇಂದ್ರೀಕರಿಸಬೇಕು. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ನಾಲಿಗೆಯನ್ನು ಹಲ್ಲಿನ ಹಿಂಭಾಗದಲ್ಲಿ ಮೆಲುವಾಗಿ ಮೆಲುವಾಗಿ ಹಚ್ಚಿಕೊಂಡು ಉಸಿರಾಟ ಕ್ರಿಯೆಯಲ್ಲಿ ತೊಡಗಿದರೆ ನಮಗೆ ಈ ಉಸಿರಾಟ ಕ್ರಿಯೆ ನಮ್ಮ ದೇಹದಲ್ಲಿ ಪ್ರಾರಂಭ ಹಂತದಲ್ಲಿ ಅತ್ಯಂತ ವೇಗವಾಗಿ ಜಾಸ್ತಿಯಾಗಿ ನಿಧಾನವಾಗಿ ಒಂದು ಹಂತಕ್ಕೆ ಉಸಿರಾಟ ಕ್ರಿಯೆ ಅಣಿಗೊಳ್ಳುತ್ತದೆ. ಹೀಗೆ ಲಿಂಗ ಮಧ್ಯದಲ್ಲಿ ಕಂಡುಬರುತ್ತಿರುವ ಆ ಬೆಳಕಿನ ಬಿಂದುವನ್ನು ತಾವುಗಳು ಹೆಚ್ಚು ಗಮನ ಕೊಡ್ತಾ ಹೋದಂಗೆಲ್ಲ ರೆಪ್ಪೆಗಳನ್ನು ಬಡಿಯದೆ ಕನಿಷ್ಠ 20 ನಿಮಿಷಗಳ ತನಕ ನಾವು ಈ ಕ್ರಿಯೆಯನ್ನು ಮಾಡಿಕೊಳ್ಳಬೇಕು. ಅದರ ಪೂರ್ವಕವಾಗಿ ನಮಗೆಲ್ಲ ಕಣ್ಣುಗಳಿಂದ ನೀರು ಹರಿಯಲ್ಪಡುತ್ತದೆ. ಅದು ನಮ್ಮ
ಏಕಾಗ್ರತೆಯನ್ನು ಸೂಚಿಸಲಿಕ್ಕೆ ಸೂಚಿಸುತ್ತದೆ. ಲಿಂಗದ ಸುತ್ತಲೂ ತಮ್ಮೆಲ್ಲ ಅತ್ಯಂತ ತೆಳುವಾದ ನೇರಳೆ ಬಣ್ಣ ಕಾಣಸಿಗುತ್ತದೆ. ಹಾಗೆ ಪ್ರಾರಂಭ ಹಂತದಲ್ಲಿ ಈ ಕ್ರಿಯೆ ಭಾಳಷ್ಟು ಅಸಾಧ್ಯವೆನಿಸಿದರೂ ಈ ಕ್ರಿಯೆಯನ್ನು ನಾವು ಮಾಡೋದ್ರ ಮುಖಾಂತರ ನಮ್ಮನ್ನು ನಾವು ಮರೆಯುವಂಥ ಸ್ಥಿತಿಗೆ ಒಳಪಡುತ್ತೇವೆ. ಯಾಕೆ ಈ ಒಂದು ತ್ರಾಟಕ ಯೋಗ ಮಾಡಬೇಕಂತಂದರೆ ಇಡೀ ದೇಹದ ಒಂದು ಆರೋಗ್ಯದ ವ್ಯವಸ್ಥೆಯನ್ನು ನಮ್ಮಲ್ಲಿರ್ತಕ್ಕಂಥ ಅನೇಕ ಗ್ರಂಥಿಗಳು ಕಾರ್ಯನಿರ್ವಹಿಸ್ತವೆ. ಅವುಗಳ ಕಾರ್ಯಕ್ಷಮತೆ ಮೇಲೆ ನಮ್ಮ ಆಯುಷು ರೋಗ ರುಜಿನಗಳು ನಿರ್ಧರಿಸಲ್ಪಡುತ್ತವೆ. ಇಡೀ ಜೀವಿತಾವಧಿಯವರೆಗೆ ನಮಗೆ ನಮ್ಮ ಜೀವ ಇರೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ದೇವನ ವಾಸಸ್ಥಾನವಾಗಿರ್ತಕ್ಕಂಥ ಒಂದು 6ನೇ ಇಂದ್ರಿಯ ಅಂತ ಶರಣರು ಗುರುತಿಸಿದ್ದಾರೆ. ವೈದ್ಯಕೀಯವಾಗಿ ಅದು ನಿರೂಪಣೆಯಾಗಿದೆ. ಫಿನಿಯಲ್ ಗ್ಲ್ಯಾಂಡ್ ನಂತಿಕಟ ಆ ಒಂದು ಗ್ರಂಥಿ ಕಡಲೆಕಾಳಿನಷ್ಟು ಗಾತ್ರದಲ್ಲಿದ್ದರೂ ಒಂದು ವಿಶಿಷ್ಟವಾದ ದ್ರವದಲ್ಲಿ ಅದು ಸುತ್ತುವರಿದಲ್ಪಟ್ಟಿದೆ. ಅದರ ಸುತ್ತ ಸಾವಿರಾರು ನರಗಳು ಇದ್ದರೂ ಸಹಿತ ಕೇವಲ 2 ನರಗಳು ಮಾತ್ರ ಈ ನೇತ್ರಗಳಿಂದ ಜೋಡಿಸಲ್ಪಟ್ಟಿವೆ. ಆ ಗ್ರಂಥಿ ಅತ್ಯಂತ ಗಾಢವಾದ ಕತ್ತಲು ಸಮಯದಲ್ಲಿ ಒಂದು ದ್ರವವನ್ನು ಅದು ಬಿಡುಗಡೆ ಮಾಡುತ್ತದೆ. ಆ ದ್ರವ ನಮಗೆಲ್ಲ ಔಷಧಿಯಾಗಿ ಪರಿಣಮಿಸ್ತದೆ. ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ದ್ರವ. ಅದು ಆ ಗ್ರಂಥಿಗೆ ಆ ದ್ರವ ಹೆಚ್ಚು ಬಿಡುಗಡೆ ಮಾಡಬೇಕಾಯ್ತಂದರೆ ಅದಕ್ಕೆ ಕೆಲವೊಂದಿಷ್ಟು ಆಯಾಮಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಅಂದರೆ ವ್ಯಾಯಾಮಗಳನ್ನು ನಾವು ಮಾಡಿಕೊಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈ ನರಗಳ ಮುಖಾಂತರ ನಾವು ಆ ನರಗಳ ಸಂಪರ್ಕ ಕಣ್ಣಿನ ಮುಖಾಂತರ ಸಂಪರ್ಕ ಹೊಂದಿರ್ತಕ್ಕಂಥ ನರಗಳ ಜೋಡಣೆ ಆ ಗ್ರಂಥಿಗೆ ಇರೋದರಿಂದ ಒಂದು ವಿಧವಾದದಲ್ಲಿ ಅದಕ್ಕೆ ಒತ್ತಡವನ್ನು ಹಾಕಿದಂಗೆ ಆಗುತ್ತದೆ. ನಾವು ಹೀಗೆ ಲಿಂಗ ಮಧ್ಯೆಯಲ್ಲಿರುವ ಆ ಬಿಂದುವನ್ನು ವೀಕ್ಷಣೆ ಮಾಡ್ತಾ ಹೋದಂಗೆಲ್ಲ ಅದು ಹೆಚ್ಚು ದ್ರವ ಸರಿಸಲ್ಪಡುತ್ತದೆ. ನಾವು ಬಯಸದೆ ನಮ್ಮ ಉಸಿರಾಟ ಕ್ರಿಯೆ ಇಡೀ ದೇಹದ ತುಂಬ ಸರಿಯಾಗಿ ಆಗಿ ಈ ಯೋಗಗಳಲ್ಲಿ ಬರ್ತಕ್ಕಂಥ
ಈ ಯೋಗದ ಅಂಗಗಳ ಅಷ್ಟಾಂಗಗಳಲ್ಲಿ ಬರ್ತಕ್ಕಂಥ ಆಸನ ಪ್ರಾಣಾಯಾಮ ಇದನ್ನು ನಮಗೆ ಗೊತ್ತಿಲ್ಲದಂತೆ ನಾವು ಅದನ್ನು ಮಾಡಿಕೊಳ್ತಾ ಇರ್ತೇವೆ. ಸಹಜವಾಗಿ ಈ ಪ್ರಾಣಾಯಾಮ ಈ ತ್ರಾಟಕ ಯೋಗದ ಮುಖಾಂತರ ನಾವು ಅದನ್ನು ಅನುಭವಿಸುತ್ತೇವೆ. ಹೀಗೆ ತಾವೆಲ್ಲರೂ ತದೇಕ ದೃಷ್ಟಿಯಿಂದ ಲಿಂಗ ಮಧ್ಯೆ ಕಂಡು ಬರುತ್ತಿರುವ ಆ ಬೆಳಕಿನ ಬಿಂದುವನ್ನು ತಮಗೆ ಎಷ್ಟು ಬೇಕೋ ಅಷ್ಟು ಸಾಧ್ಯವಾದಷ್ಟು ಹೆಚ್ಚು ಸಮಯದವರೆಗೆ ಅಳವಡಿಸಿಕೊಳ್ಳಿ. ಒಂದು ಸಲ ತಾವುಗಳು ಇದನ್ನು ಅಭ್ಯಾಸವಾಯಿತಂದರೆ 1 ತಾಸು ನಮಗೆ 1 ನಿಮಿಷದಂತೆ ಕಂಡು ಬರುತ್ತದೆ. ಹೀಗೆ ಈ ಬಸವಯೋಗದಲ್ಲಿ ಪ್ರತಿನಿತ್ಯ 3 ಹೊತ್ತಾಗಲಿ 2 ಹೊತ್ತಾಗಲಿ ಕನಿಷ್ಠ 1 ಹೊತ್ತಾದರೂ ಈ ಬಸವಯೋಗವನ್ನು ನಾವು ಮಾಡಿಕೊಳ್ಳಲೇಬೇಕು. ನಾವು ಭಾರತೀಯ ದರ್ಶನದಲ್ಲಿ ದೇವರ ಸಮೀಪವನ್ನು ಹೋಗಲಿಕ್ಕೆ ಪಥವನ್ನು ಕಂಡುಕೊಟ್ಟಿದ್ದಾರೆ. ಆದರೆ ಶರಣರು ಬಸವಾದಿ ಶರಣರು ನಾವೇ ಆ ದೇವನಾಗುವ ಮಾರ್ಗವನ್ನು ಈ ಬಸವಯೋಗದ ಮುಖಾಂತರ, ಶಿವಯೋಗದ ಮುಖಾಂತರ, ಕಾಯಕ ದಾಸೋಹಗಳ ಮುಖಾಂತರ ನಾವೇ ದೇವರಾಗೋದನ್ನು ಅತ್ಯಂತ ಚೆನ್ನಾಗಿ ಮಾರ್ಮಿಕವಾಗಿ ಪ್ರತಿ ಹಂತದಲ್ಲಿ ನಾವು ಮುಕ್ತಿಯನ್ನು ಪಡೆಯುತ್ತಾ ಇದ್ದೂ ಇರಲಾರದಂಥ ಮನಸ್ಥಿತಿಯನ್ನು ಹೊಂದುವಂಥ ಅವಕಾಶ ನಮಗೆ ಬಸವಾದಿ ಶರಣರು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಇದನ್ನು ನಾವು ಹೆಚ್ಚು ಸಮಯದವರೆಗೆ ಅಳವಡಿಸ್ಕೊಳ್ಬೇಕು. ತದನಂತರ ಈ ತ್ರಾಟಕ ಯೋಗದ ನಂತರ ನಮ್ಮ ದೇಹದ ಸ್ಥಿತಿ ಚೆನ್ನಾಗಿರಬೇಕಾಗಿದ್ದರೆ ಈ ಭೌತಿಕ ಶರೀರಕ್ಕೆ ವ್ಯಾಯಾಮಗಳ ಅವಶ್ಯಕತೆ ಹೇಗೆ ಇದೆ, ಹಾಗೆ ನಮ್ಮ ರಕ್ತ ಪರಿಚಲನೆಯೂ ಸಹಿತ ಚೆನ್ನಾಗಿ ಆಗಲಿಕ್ಕೆ ಮತ್ತೊಂದು ಹಂತವನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಲಿಂಗಾಂಗ ಸಾಮರಸ್ಯ ಮಾಡಿಕೊಳ್ಳೋದಂತ ಹೇಳ್ತಾ ಇದ್ವಿ. ಈ ತ್ರಾಟಕ ಯೋಗದ ನಂತರ ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಳ್ಳಿ. ನಮ್ಮ ದೇಹದಲ್ಲಿ ಬರ್ತಕ್ಕಂಥ ನಾವು ಸ್ಥಾನಗಳನ್ನು ಶರಣರು ಗುರುತಿಸಿಕೊಟ್ಟಿದ್ದಾರೆ. ಆ ಸ್ಥಾನಗಳು ಯಾವುವು ಅಂದರೆ, ಆ ಸ್ಥಾನಗಳಲ್ಲಿ ನರಮಂಡಗಳ ಕೇಂದ್ರ ಸ್ಥಾನಗಳಾಗಿವೆ. ಅವುಗಳಿಗೆ ಆ ಸ್ಥಾನಗಳಿಗೆ ಮನಸ್ಸನ್ನು ಅಲ್ಲಿ
ಗಮನ ಹರಿಸೋದ್ರ ಮುಖಾಂತರ ನಮ್ಮ ವಾಯು ಮತ್ತು ರಕ್ತ ಪರಿಚಲನೆ ಸಹಜವಾಗಿ ಆಗುತ್ತದೆ. ಅದರ ಮುಖಾಂತರ ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಥರದ ಅಡೆತಡೆಗಳು, ಅನಾರೋಗ್ಯದ ಅಡೆತಡೆಗಳಿದ್ದರೆ ಅದು ತಾನೇ ಪರಿಹಾರವನ್ನು ಕಂಡುಕೊಂಡು ನಮ್ಮನ್ನು ಅತ್ಯಂತ ಆರೋಗ್ಯ ಸ್ಥಿತಿಯಲ್ಲಿ ಇಡಲು ನಮಗೆ ಸಹಕಾರಿಯನ್ನು ಆಗ್ತದೆ. ತಮ್ಮ ಮನಸ್ಸನ್ನು ಈ ಗುದ ಭಾಗದಲ್ಲಿ ಕೇಂದ್ರೀಕರಿಸಿ ಪ್ರತಿಯೊಂದು ಸ್ಥಾನಗಳಲ್ಲಿ ಚಕ್ರಗಳಿಂದ ನವಚಕ್ರಗಳನ್ನು ಗುರುತಿಸಿದ್ದಾರೆ. ಆ ನವಚಕ್ರಗಳಲ್ಲಿ ನವಲಿಂಗಗಳನ್ನು ಶರಣರು ಕಂಡುಕೊಂಡಿದ್ದಾರೆ. ನಮ್ಮ ಗಮನ ಆ ಸ್ಥಾನಗಳಲ್ಲಿ ಹೆಚ್ಚಿದ್ದಾಗ, ನಾವು ಗಮನ ಹರಿಸಿದಾಗ ನಮಗೆಲ್ಲ ಒಂದು ವಿಧವಾದ ಬೆಳಕನ್ನು ನಾವು ಸಾಧನೆಯ ನಂತರ ಕಂಡುಕೊಳ್ಳಬಹುದು. ಗುದ ಭಾಗಕ್ಕೆ ಕೇಂದ್ರೀಕರಿಸಿ ತಮಗೆಷ್ಟು ಸಮಯದ ಬೇಕಾಗುತ್ತೋ ಅಷ್ಟು ಸಮಯದವರೆಗೆ ಆ ಭಾಗದಲ್ಲಿ ಕೇಂದ್ರೀಕರಿಸಿ ಅಲ್ಲಿ ಆಧಾರ ಚಕ್ರವಿದೆ, ಆ ಭಾಗದಲ್ಲಿ ಆಚಾರ ಲಿಂಗವಿದೆ. ಅತ್ಯಂತ ಕೆಂಪಾದ ಬೆಳಕು ಹೊರಡ್ತಾ ಇರುತ್ತದೆ. ಅಲ್ಲಿ 4 ದಳಗಳು, ಬೆಳಕಿನ 4 ದಳಗಳು ಇರುತ್ತವೆ. ಗಮನವನ್ನು, ಮನಸ್ಸನ್ನು ಗುದ ಭಾಗಕ್ಕೆ ಕೇಂದ್ರೀಕರಿಸಿ ಉಸಿರಾಟ ಕ್ರಿಯೆಗೆ ಹೆಚ್ಚು ಗಮನ ಕೊಟ್ಟು ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಮಾಡುತ್ತಾ ಮನಸ್ಸನ್ನು ಗುದ ಭಾಗಕ್ಕೆ, ನಂತರ ಮನಸ್ಸನ್ನು ಗುಹೆ ಭಾಗಕ್ಕೆ ಗಮನವನ್ನು ಹರಿಸಿ ಅಲ್ಲಿ ಗುರುಲಿಂಗವಿದೆ. 6 ದಳಗಳು, ಕಿತ್ತಳೆ ಬಣ್ಣ ಹೊರಸೂಸುತ್ತದೆ. ಹಾಗೆ ಮನಸ್ಸನ್ನು ನಿಧಾನವಾಗಿ ಹೊಕ್ಕಳ ಭಾಗಕ್ಕೆ ಕೇಂದ್ರೀಕರಿಸಿ ಅಲ್ಲಿ ಮಣಿಪೂರಕ ಚಕ್ರ ಇದೆ. ಶಿವಲಿಂಗ ಸ್ಥಾಪಿತವಾಗಿದೆ. ಅಲ್ಲಿ ಹಳದಿ ಬಣ್ಣ, ಹಳದಿ ಬೆಳಕು ಕಂಡುಬರುತ್ತದೆ. ಅಲ್ಲಿ 10 ದಳಗಳ ನಮಗೆ ಕಾಣ ಸಿಗುತ್ತವೆ. ಹಾಗೆ ಹೃದಯ ಭಾಗಕ್ಕೆ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ಅಲ್ಲಿ ಅನಾಹತ ಚಕ್ರ ಇದೆ. ಜಂಗಮ ಲಿಂಗ ಸ್ಥಾಪಿತವಾಗಿದೆ. ನೀಲಿ ಬಣ್ಣ ಹೊಮ್ತಾ ಇರುತ್ತದೆ. 12 ಅನ್ನು ಹೊಂದಿದೆ. ಹಾಗೆ ನಮ್ಮ ಮನಸ್ಸನ್ನು
ಕಂಠಭಾಗಕ್ಕೆ ಕೇಂದ್ರೀಕೃತಗೊಳಿಸಿ ಅಲ್ಲಿ ವಿಶುದ್ಧ ಚಕ್ರ ಇದೆ, ಪ್ರಸಾದಲಿಂಗ, ಹದಿನಾರು ದಳಗಳಿಂದ ಕಡು ನೀಲಿ ಬಣ್ಣ ಹೊರ ಕಂಡುಬರುತ್ತದೆ. ಹಾಗೆ ಮನಸ್ಸನ್ನು ನೇತ್ರಗಳ ನಡುವೆ ಇರತಕ್ಕಂಥ ಭ್ರೂಮಧ್ಯದಲ್ಲಿ ಕೇಂದ್ರಿತಗೊಳಿಸಿ ಅಲ್ಲಿ ಆಜ್ಞಾಚಕ್ರ ಇದೆ. ಮಹಾಲಿಂಗ ಸ್ಥಾಪಿತವಾಗಿದೆ. ನೇರಳೆ ಬಣ್ಣ ಒಂದು ದಳದಿಂದ ಕಂಡುಬರುತ್ತದೆ. ಹಾಗೆ ಮನಸ್ಸನ್ನು ನೆತ್ತಿಯ ಮೇಲುಗಡೆ ತೆಗೆದುಕೊಂಡು ಬನ್ನಿ. ಅಲ್ಲಿ ಸಹಸ್ರಾರು ಚಕ್ರಗಳಿವೆ. ನಿಷ್ಕಲಲಿಂಗ, ಹಾಗೆ ಮನಸ್ಸನ್ನು ತಲೆ ಹಿಂಭಾಗಕ್ಕೆ, ಅಂದರೆ ನೆತ್ತಿಗಿಂತ ಸ್ವಲ್ಪ ಕೆಳಗಡೆ ತಲೆ ಹಿಂಭಾಗಕ್ಕೆ ಮನಸ್ಸನ್ನು ಕೇಂದ್ರಿತಗೊಳಿಸಿ ಅಲ್ಲಿ ಶಿಖಾಚಕ್ರವಿದೆ. ನಿಶೂನ್ಯಲಿಂಗ, ಅಲ್ಲಿ ಬೆಳಕನ್ನು ನಾವು ಕಾಣಬಹುದು. ಆ ನೆತ್ತಿಯ ಆ ಶಿಖೆಯ ನಂತರ 1 ಇಂಚು ಕೆಳಗಡೆ ಪಶ್ಚಿಮ ಚಕ್ರ ಇದೆ. ಆ ಸ್ಥಾನದಲ್ಲಿ ಇರುವುದು ಫಿನಿಯಲ್ ಗ್ರಂಥಿ. ಅದು ನಮ್ಮ ಜೀವದ, ನಮ್ಮ ಶಿವನ ವಾಸಸ್ಥಾನವೂ ಹೌದು. ಇಲ್ಲಿ ಮಹಾಬೆಳಗು ನಿರಂಜನ ಲಿಂಗವ ಸ್ಥಾಪಿತವಾಗಿದೆ. ಶರಣರು ತಮ್ಮ ಅನೇಕ ವಚನಗಳಲ್ಲಿ ಈ ಪಶ್ಚಿಮ ಭಾಗದಲ್ಲಿ, ಪಶ್ಚಿಮದಲ್ಲಿ ಕಂಡುಬರತಕ್ಕಂಥ ಚಕ್ರದ ಕುರಿತು ಬಹಳಷ್ಟು ಮಾಹಿತಿಯನ್ನು ತಮ್ಮ ವಚನಗಳಲ್ಲಿ ಹಿಡಿದಿಟ್ಟಿದ್ದಾರೆ. ನಮ್ಮ ಉಸಿರು ಎಲ್ಲಿವರೆಗೆ ಹರಿಯಲ್ಪಡುತ್ತದೆ ಅನ್ನೋದು ನಿರ್ಧರಿಸುವುದೇ ಆ ಸ್ಥಾನದಲ್ಲಿರ್ತಕ್ಕಂಥ ಆ ಚೈತನ್ಯದ ವಾಸಸ್ಥಾನವಾಗಿರತಕ್ಕಂಥ ಆ ಭಾಗ. ಹೀಗೆ ಬಸವಯುಗದಲ್ಲಿ, ಶಿವಯೋಗದಲ್ಲಿ ಒಂದು ಹಂತ ತ್ರಾಟಕ ಯೋಗ, ನಂತರ ಲಿಂಗಾಂಗ ಸಾಮರಸ್ಯ ಇರತಕ್ಕಂಥ ಈ ಚಕ್ರಗಳಿಗೆ ಸಂಬಂಧಿಸಿದಂಥ ಅಭ್ಯಾಸ. ಇದ್ರ ಜೊತೆಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ನಮ್ಮ ಕಾಯಕ, ನಿಸ್ವಾರ್ಥವಾಗಿರ್ತಕ್ಕಂಥ ಕಾಯಕ, ಅರಿವು ಆಚರಣೆಗೆ ಒಳಪಡತಕ್ಕಂಥ ಕಾಯಕ, ಏನು ನಮಗೆ ಆಗಿರ್ತದೆ ಅದನ್ನು ಅಷ್ಟೇ ಸಹಜವಾಗಿ ಆಚರಣೆಯಲ್ಲಿ, ಕ್ರಿಯೆಯಲ್ಲಿ ಇಳಿಸೋದೇ
ಲಿಂಗವಂತನ ಪ್ರಮುಖ ಲಕ್ಷಣ. ಬಂದಂಥ ದುಡಿಮೆಯ ಫಲವನ್ನು ಹಂಚಿ ಉಣ್ಣೋದು ಒಂದು ಕ್ರಿಯೆಯ ದಾಸೋಹ. ಅವಶ್ಯಕತೆ ಇದ್ದವರಿಗೆ ನನ್ನದೇ ಸಮಸ್ಯೆ ಅಂತ ನನ್ನಲ್ಲಿರ್ತಕ್ಕಂಥ ಎಲ್ಲ ಫಲಗಳನ್ನು ಅರ್ಪಣೆ ಮಾಡುವುದೇ ದಾಸೋಹ ಭಾವ. ಯಾವ ವ್ಯಕ್ತಿ ದಾಸೋಹ ಭಾವವನ್ನು ನಾವು ಹೊಂದುತ್ತೇವೆ ಅವನು ಅತ್ಯಂತ ಸಾಧಕ. ಅವನು ಇದ್ದೂ ಇಲ್ಲದಂಥ ಮನಸ್ಥಿತಿಯನ್ನು ಹೊಂದಿರ್ತಾನೆ. ಕಾಣ್ತಕ್ಕಂಥ ಎಲ್ಲ ಸಕಲ ಜೀವಗಳು ತಾನೇ ಅಂದುಕೊಂಡು ಬದುಕುವಂಥ ಮನಸ್ಥಿತಿಯನ್ನು ಪಡೆದುಕೊಳ್ತಾನೆ. ಇದನ್ನೇ ಶರಣರು ಸಾಧಿಸಬೇಕು ಅಂತ ನಮಗೆಲ್ಲ ತೋರಿಸಿಕೊಟ್ಟು ನಾವೇ ದೇವನಾಗುವಂಥ ಈ ಕ್ರಿಯೆಯನ್ನು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಪ್ರತಿನಿತ್ಯವೂ ನಮಗೆ ಈ ಶಿವಯೋಗ ಅತ್ಯಂತ ಪ್ರಮುಖ ಪಾತ್ರವನ್ನು ನಮಗೆ ಮಾಡಿಕೊಡುತ್ತದೆ. ಅದಕ್ಕೆ ತಾವುಗಳು ದಯವಿಟ್ಟು ಕನಿಷ್ಠ ಒಂದು ಸಲವಾದರೂ ತಮಗೆ ಎಷ್ಟು ಸಮಯ ಆಗ್ತದೆ ಅಷ್ಟು ಸಮಯವರೆಗೆ ಈ ತ್ರಾಟಕ ಯೋಗ, ಬಸವ ಯೋಗ, ಶಿವಯೋಗವನ್ನು ಮಾಡಿಕೊಳ್ಬೇಕಂತ ತಮ್ಮಲ್ಲಿ ನೆನೆಸ್ಕೊಳ್ತಾ, ಬದುಕಿನಲ್ಲಿ ಕಷ್ಟಗಳು ಬರೋದು ಸಹಜ. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಹೊರತು ಬೇರೆ ಮಾರ್ಗಗಳಿಂದ, ವಾಮ ಮಾರ್ಗಗಳಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬಾರದು. ಒಂದು ಸಮಸ್ಯೆ ಹುಟ್ಟಿದೆ ಅಂದರೆ ಅದಕ್ಕೆ ಪರಿಹಾರವೂ ಇದ್ದೇ ಇರ್ತದೆ. ಬಸವ ಮಂತ್ರದಲ್ಲಿ, ಬಸವ ಶರಣರಲ್ಲಿ ನಾವು ನಂಬಿಕೆ ನೆಟ್ಟು ವಚನ ದೇವರುಗಳನ್ನು ನಾವೆಲ್ಲ ಮನವನ್ನು ಮಾಡಿಕೊಂಡು ಆ ವಚನಗಳ ಮುಖಾಂತರ ಬದುಕಿನಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನಾವು ಪರಿಹಾರ ಕಂಡುಕೊಂಡು ನಮ್ಮ ಬದುಕನ್ನು ನಾವು ಸಾಗಿಸೋಣ. ಹಾಗೆ ನಿಧಾನವಾಗಿ ಕಣ್ಣನ್ನು ತೆಗೆದು ಮತ್ತೆ ಲಿಂಗ ನಿರೀಕ್ಷೆಯನ್ನು ಮಾಡಿ ಅದೇ ಬೆಳಗು, ಮಹಾ ಬೆಳಗು. ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಳಬೇಕು ಹೊರತು ಬೇರೆ ಯಾರಿಂದಲೂ ನಮಗೆ ಪರಿಹಾರ ದೊರೆಯದು. ಅದಕ್ಕಾಗಿ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ವಚನ ದೇವರುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರಿವು ಮಾಡಿಕೊಳ್ಳೋದ್ರ ಮುಖಾಂತರ, ಆ ಅರಿವಿನ ಪಥದಲ್ಲಿ ನಾನು ಕ್ರಿಯಿಸೋದ್ರ ಮುಖಾಂತರ ಸಹಜವಾಗಿ ನಾವು ಬದುಕನ್ನು ಸಾಗಿಸಲಿಕ್ಕೆ ಸಹಾಯ ಆಗ್ತದೆ. ಮನಸ್ಸಿನ ದೊಗಡತೆಯನ್ನು ನಾವು ಕಳೆದುಕೊಳ್ಳಲು ಆ ಲಿಂಗೈನ ಜೊತೆಗೆ ತಾವುಗಳು ನಾವೆಲ್ಲ ಮಾತಾಡಬಹುದು. ಯಾರಾದ್ರ ಮೇಲೆ ನಮಗೆ ಸಿಟ್ಟು, ದ್ವೇಷ, ರಾಗಗಳು ಏನಾದರೂ ಇದ್ದರೆ ಈ ಹಂತದಲ್ಲಿ ಅಂಗೈಯಲ್ಲಿರ್ತಕ್ಕಂಥ ಲಿಂಗಯ್ಯನಿಗೆ ಅವನ ಮುಂದೆ ನಮ್ಮನ್ನು ನಾವು ನಿವೇದನೆ ಮಾಡಿಕೊಳ್ಬೇಕು. ಬೈದಿತ್ತಂದರೆ ಅವನಿಗೆ ಬೈಬೇಕು, ಹೊಗಳಿತ್ತಂದ್ರೆ ಅವನ್ನೇ ಹೊಗಳಬೇಕು, ತಗೊಳಿತ್ತಂದ್ರೆ ಅವನ್ನೇ ತಗೊಳ್ಬೇಕು. ನಮ್ಮ ಕಷ್ಟ ಸುಖಗಳನ್ನು ಆ ಲಿಂಗನ ಜೊತೆಗೆ ಮಾತಾಡ್ತಾ ಶರಣರು ಹಾಕಿಕೊಟ್ಟಂಥ ವಚನಗಳ ಮಾರ್ಗದಲ್ಲಿ ನಾವು ಬದುಕನ್ನು ಕಂಡುಕೊಂಡಿದ್ದೇ ಆಗಿತ್ತಂದರೆ ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ
ನಮಗೆ ಗೊತ್ತಿರಲಾರದಂತೆ ತಾವೇ ಪರಿಹಾರವನ್ನು ಕಂಡುಕೊಂಡು ತಾವೇ ದೂರವಾಗುತ್ತವಂಥ ಅನೇಕ ಅನುಭಾವಿಗಳು ಸಾಧಕರು ತಮ್ಮ ಅನುಭವದ ಮುಖಾಂತರ ಹೇಳಿಕೊಳ್ಳೋದನ್ನು ನಾವು ಸಾಕಷ್ಟು ಸಲ ಕೇಳಿಕೊಂಡಿದ್ದೇವೆ. ಹಲವು ದೈವಗಳಿಲ್ಲ, ನಾವೇ ದೈವವನ್ನು ಆಗೋದು ಮುಖಾಂತರ ನಮ್ಮ ಬದುಕನ್ನು ನಾವೆಲ್ಲ ಸಾಗಿಸೋಣ. ಲಿಂಗನ ಜೊತೆಗೆ ವಚನಗಳ ಮುಖಾಂತರ ಮಾತನಾಡಿ ಅನೇಕ ವಚನಗಳನ್ನು ನಾವು ಉದಾಹರಿಸುವ ಮುಖಾಂತರ ಮನಸ್ಸನ್ನು ಬಹಳಷ್ಟು ಸಮಾಧಾನ ಸ್ಥಿತಿಗೆ ನಾವು ತಂದುಕೊಳ್ಳುವ ಪ್ರಯತ್ನ ಮಾಡೋಣ. ಅದಕ್ಕಾಗಿ ಈ ವಚನಗಳನ್ನು ಅಥವಾ ತಮಗೆ ಗೊತ್ತಿರ್ತಕ್ಕಂಥ ವಚನಗಳನ್ನು ಕೇಳೋದ್ರ ಮುಖಾಂತರ ಸೇವೆಯನ್ನು ಮುಕ್ತಾಯ ಮಾಡಿಕೊಳ್ಳೋದನ್ನು ಕಂಡು ಹೀಗೆ ವಚನಗಳನ್ನು ಹೇಳೋದ್ರ ಮುಖಾಂತರ ಲಿಂಗಯ್ಯನಿಗೆ ನಾವು ಸಮರ್ಪಣೆ ಭಾವನ ಅವನ ಮೇಲೆ ಹಾಕಿ ಈ ತ್ರಾಟಕ ಯೋಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವು ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ. ಜಯ ಗುರು ಬಸವೇಶ ಶರಣ. ನಂತರ ಈ ಕ್ರಿಯೆಗೆ ತ್ರಾಟಕ ಯೋಗದ ಒಂದು ಸ್ಥಿತಿಯಲ್ಲಿ ಕ್ರಿಯೆಯಲ್ಲಿ ಆ ಇಷ್ಟಲಿಂಗದಲ್ಲಿಯೂ ಒಂದು ವಿಧವಾದ ಪ್ರಕ್ರಿಯೆಗೆ ಒಳಪಟ್ಟಿರುತ್ತದೆ. ಈ ಲಿಂಗವನ್ನು 8 ವಸ್ತುಗಳಿಂದ ಮಾಡಲ್ಪಟ್ಟಿದ್ದಾರೆ. ಆ ಪ್ರತಿಯೊಂದು ವಸ್ತುಗಳು ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತವೆ. ಅವುಗಳಲ್ಲಿ ಗೇರನ್ನು ಬಳಸಿರ್ತಾರೆ, ಶಿಲಾರಸ, ಇಂಗು, ರಾಳ, ಅರಗು, ರುಮಾಮಸ್ತಿಕ, ಚಂದ್ರಸ, ಅಂಜನ ಅಂಥೇಳಿ ಹೀಗೆ ಹಲವು ವಸ್ತುಗಳನ್ನು ನಾವು ಉಪಯೋಗ ಮಾಡಿಕೊಂಡು ಇಷ್ಟಲಿಂಗವನ್ನು ತಯಾರು ಮಾಡಿರ್ತಾರೆ. ಈ ಒಂದೊಂದು ವಸ್ತುಗಳು
ನಮ್ಮ ಆರೋಗ್ಯದ ಮೇಲೆ ಭಾಳಷ್ಟು ಒಳ್ಳೆಯ ಪರಿಣಾಮ ಬೀಳ್ತವೆ. ಉದಾಹರಣೆಯಾಗಿ ನಾವು ಗೇರನ್ನು ಬಳಸೋದ್ರ ಮುಖಾಂತರ ನಮ್ಮ ಮುಪ್ಪನ್ನು ನಾವು ಜಾಸ್ತಿ ಮುಂದೂಡಬಹುದು. ಅಂಜನದ ಮುಖಾಂತರ ನೇತ್ರಗಳಿಗೆ ಭಾಳಷ್ಟು ಸಹಾಯಕಾರಿ ಆಗ್ತದೆ. ಹೀಗೆ ನಾವು ತ್ರಾಟಕ ಯೋಗಕ್ಕೆ ಒಳಪಟ್ಟಾಗ ನಮ್ಮ ಕಣ್ಣಿನ ಮುಖಾಂತರ ಒಂದು ವಿಧವಾದ ಕಿರಣಗಳು ಈ ಲಿಂಗುವಿನ ಮೇಲೆ ಅಪ್ಪಳಿಸಿ ರಾಸಾಯನಿಕ ಸಂಯೋಜನೆಗೆ ಒಳಪಟ್ಟು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಒಂದು ವಿಧವಾದ ಒಂದು ಚೈತನ್ಯ ಶಕ್ತಿ ಇದರಲ್ಲಿ ಕ್ರೋಢೀಕೃತ ಆಗಿರ್ತದೆ. ಅದನ್ನು ನಾವು ಹಿಡಿದಿಟ್ಕೊಳ್ಳಲಿಕ್ಕೆ ನಾವು ಕೊನೆಯ ಹಂತದಲ್ಲಿ ಪಾದೋದಕವನ್ನು ನಾವು ಪಡೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಜಲದಲ್ಲಿ ಬೆರಳುಗಳನ್ನು ಅದ್ದಿ 3 ಪಾದೋದಕಗಳನ್ನು ನಾವು ತೆಗೆದುಕೊಳ್ಬೇಕು. ನಿಧಾನವಾಗಿ ಬೆರಳನ್ನು ಎದ್ದಿ ಗುರುಪಾದ ಕರ್ಣಾಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಈ ಥರ ನಾವು ಜಲವನ್ನು ಲಿಂಗೈ ಮೇಲೆ ಹಾಕಿ, ಯಾಕಂತಂದರೆ ಜಲದ ಒಂದು ವಿಶಿಷ್ಟತೆ ಏನಂತಂದರೆ ಅದು ಹಿಡಿದಿಟ್ಕೊಳ್ಳೋಂಥ ಒಂದು ಪ್ರಕ್ರಿಯೆ ಅದರಲ್ಲಿ ಸ್ಥಿತಿ ಇದೆ. ಈ ಲಿಂಗೈನಲ್ಲಿ ಆಗಿರ್ತಕ್ಕಂಥ ದೈವಿ ಪವರ್ ಅನ್ನೋದಲ್ಲ, ಆ ಪವರ್ನ ನಾವು ಸೇವಿಸೋದ್ರ ಮುಖಾಂತರ ನಮ್ಗೆ ಔಷಧ ಆಗಿ ನಮಗೆ ಪರಿಣಮಿಸ್ತದೆ. ಅದಕ್ಕೋಸ್ಕರವಾಗಿ ಆ ಲಿಂಗೈಗೆ ಮೇಲೆ ಇರತಕ್ಕಂಥ ನೀರನ್ನು ಸ್ವಲ್ಪ ವ್ಯಯ ಮಾಡಲಾರ್ದಂತೆ ನಾವು ಅದನ್ನು ಸೇವಿಸಬೇಕು. ಉಳಿದಂಥ ದ್ರವವನ್ನು ತಾವು ದೇಹದ ಭಾಗಗಳಿಗೆ ನಾವು ಅದನ್ನು ಲೇಪಿಸ್ಕೊಳ್ಬೋದು. ಆಮೇಲೆ ಮತ್ತೆ ಲಿಂಗೈನನ್ನು ಶುಭ್ರವಾದ ವಸ್ತ್ರದಿಂದ ಒರೆಸಿ ವಿಭೂತಿಯನ್ನು ಅಂಗೈಯಲ್ಲಿ ಲೇಪಿಸಿಕೊಂಡು ಲಿಂಗೈನಿಗೆ ಮತ್ತು ವಿಭೂತಿ ಧಾರಣೆ ಮಾಡಿ ಒಂದು ಕ್ಷಣ ವೀಕ್ಷಿಸಿ ಅವನಿಗೆ ಶರಣುಗಳನ್ನು ಅರ್ಪಿಸಿ ಲಿಂಗೈನನ್ನು ಈ ಅರಿವಿಯಲ್ಲಿ ನಾವು ಧರಿಸೋದ್ರ ಮುಖಾಂತರ ನಮ್ಮ ದೇಹದ ಮೇಲೆ ಅನೇಕ ಭಾಳಷ್ಟು ಪರಿಣಾಮವನ್ನು ನಾವು ಕಂಡುಕೊಳ್ಬೋದು. ಹೀಗೆ ದಿನನಿತ್ಯವೂ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಬಸವಯೋಗವನ್ನು ಶಿವಯೋಗವನ್ನು ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ, ಕೊನೆಯದಾಗಿ ಪ್ರತಿನಿತ್ಯವೂ ನಾವು ಪ್ರಸಾದವನ್ನು ನಾವು ತೆಗೆದುಕೊಳ್ಳುವಾಗ ಆ ದೇವನ ನೆನೆಯುತ್ತಾ ನಾವು ಶಿವನನ್ನು ನೆನೆಯುತ್ತಾ ಪ್ರಸಾದವನ್ನು ಸ್ವೀಕರಿಸಿದ್ದಾದರೆ ಅದು ನಮಗೆ ಔಷಧಿಯಾಗಿ ಪರಿಣಮಿಸ್ತದೆ. ಆಹಾರವೇ ಔಷಧಿಯಾಗಿ ಪರಿಣಮಿಸ್ತದೆ. ಅದಕ್ಕೆ ತಾವೆಲ್ಲರೂ ಈ ವಚನವನ್ನು ಅಣಬೇಕಂತ ತಮ್ಮಲ್ಲಿ ಪ್ರಸಾದ ಸೇವಿಸುವಾಗ ಅಣಬೇಕಂತ ತಾವು ನೆನೆಸ್ಕೊಳ್ತಾ ಇದ್ದೀವಿ. ಲಿಂಗ